ಅದೇ ಇಷ್ಟೊತ್ತು ನಿಮ್ಮಲ್ಲಿರುವಂಥ ದ ಸ್ಪಿರಿಚುವಲ್ ಸೈಡನ್ನು ನೋಡಿದ್ವಿ. ಟಾಕಿಂಗ್ ಅಬೌಟ್ ಲಾ ಟುಡೇ, ವಿ ಆಲ್ ಹ್ಯಾವ್ ಒಂದಷ್ಟು ಕೆಲವ್ರಿಗೆ ಪ್ರೀ ಕನ್ಸೀವ್ಡ್ ನೋಷನ್ ಇರಬೇಕು. ಲಾ ಸಿಸ್ಟಮ್ ಅಂದರೆ ಹೀಗೆ ಲೂಪ್ ಹೋಲ್ಸು, ತುಂಬ ವರ್ಷಗಳು ಕೇಸ್ಗಳು ಇದಾಗಲ್ಲ ಅವೆಲ್ಲ. ಸೊ ಈ ಥರ ನೋಡೋರಿಗೆ, ಸಿನ್ಸ್ ನೀವು 4-5 ದಶಕಗಳು ಏನೋ ಲಾನ ನೋಡ್ತಾ ಬಂದಿದ್ದೀರಾ, ದೇಶದಲ್ಲಿರೋ ಕೇಸಸ್ಗಳು ಬದಲಾಗ್ತಾ ಇರೋದನ್ನು ನೋಡ್ತಾ ಬಂದಿದ್ದೀರಾ, ಹೌ ಶುಡ್ ಒನ್ ಲುಕ್ ಅಟ್ ಲಾ ಟುಡೇ? ಇವಾಗ ನೀವು ಭಾರತ ದೇಶದ ಪಕ್ಕದಲ್ಲಿರೋ ದೇಶಗಳನ್ನು ನೋಡಿದ್ರೆ ನಾವು ಎಷ್ಟು ಸೌಭಾಗ್ಯವಂತರು ಅಂತ ಗೊತ್ತಾಗುತ್ತೆ. ಇವಾಗ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಎಲ್ಲ ನಾಗರಿಕರಿಗೆ ಒಂದು ಹಕ್ಕಿದೆ. ಅದನ್ನು ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ 3ನಲ್ಲಿ ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ಅಂತ ಕರಿತೀವಿ. ಫಂಡಮೆಂಟಲ್ ರೈಟ್ ಅಂದರೆ ನಿಮಗೆ ಅಧಿಕಾರ, ಗೌರ್ಮೆಂಟು ಈ ಅಧಿಕಾರವನ್ನು ನಿಮ್ಮಿಂದ ತೆಗಿಬಾರ್ದು. ಇದು ಫಂಡಮೆಂಟಲ್ ಗ್ಯಾರಂಟಿ. ರೈಟ್ ಟು ಲೈಫ್, ಲಿಬರ್ಟಿ, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಆರ್ಬಿಟ್ರರಿ ಆಗಿರಬಾರ್ದು, ಗೌರ್ಮೆಂಟ್ನವ್ರು ಹೇಗೆ ನಡ್ಕೋಬೇಕು, ಇದೆಲ್ಲ ನಿಮಗೆ ಹಕ್ಕುಗಳಿದೆ. ಈ ಹಕ್ಕುಗಳನ್ನು ಯಾರಾದರೂ ಉಲ್ಲಂಘನೆ ಮಾಡಿದ್ರೆ ಅದನ್ನು ನೀವು ಸಮರ್ಥನೆ ಮಾಡ್ಕೊಳ್ಳೋದು ಹೇಗೆ? ನ್ಯಾಯಾಲಯಕ್ಕೆ ಹೋಗಬೇಕು. ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯವನ್ನು ತೀರ್ಪನ್ನು ಕೊಡಬೇಕು. ಆದರೆ ನ್ಯಾಯಾಲಯ ತೀರ್ಪು ಕೊಡುವಾಗ ಅದು ಯಾವ ಆಧಾರದ ಮೇಲೆ ಕೊಡಬೇಕು ಅಂದರೆ ಸಂವಿಧಾನದ ಆಧಾರದ ಮೇಲೆ ಕೊಡಬೇಕು. ಇನ್ನೊಂದೇನು ಅಂದರೆ ನ್ಯಾಯಾಧೀಶರು ಸ್ವತಂತ್ರವಾಗಿರಬೇಕು. ಈ ನಮ್ಮ ಸರ್ಕಾರ ಏನಿದೆ, ಸರ್ಕಾರದ ಅಧೀನದಲ್ಲಿ ಇರಬಾರ್ದು ಅಲ್ವಾ? ಸರ್ಕಾರದ ಹೇಳಿದ ಪ್ರಕಾರ ನ್ಯಾಯಾಧೀಶರು ಮಾಡೋಕ್ಕೆ ಶುರು ಮಾಡಿದ್ರೆ ದೇಶದಲ್ಲಿ ಈ ನಾವು ಇಂಗ್ಲೀಷಲ್ಲಿ ಹೇಳೋದಾದರೆ ರೂಲ್ ಆಫ್ ಲಾ ಅಂತ ಹೇಳ್ತೀವಿ. ರೂಲ್ ಆಫ್ ಲಾ ಅಂದರೆ ಕಾನೂನಿನ ಬುನಿಯಾದಿನ ಮೇಲೆ ಪೂರ್ತಿ ಸಮಾಜ ನಡೆಯೋದು. ಒಂದು ಕಾನೂನು ಇರಬೇಕು. ಇವಾಗ ನೀವೊಂದು ಏನೋ ತಪ್ಪು ಮಾಡ್ತೀರಾ, ನಿಮಗೆ ಪೊಲೀಸ್ನವ್ರು ಕೇಸ್ ಹಾಕಬೇಕು, ಅದು ಪ್ರಕರಣ ನಡೀಬೇಕು, ವಿಚಾರಣೆ ಆಗಬೇಕು, ಆಮೇಲೆ ಕೋರ್ಟ್ನವ್ರು ತೀರ್ಪು ಕೊಡಬೇಕು, ಹೌದು ಇವ್ರಿಗೆ ತಪ್ಪು ಮಾಡಿದ್ದಾರೆ, ಅದಕ್ಕೇನು ಶಿಕ್ಷೆ ಕೊಡಬೇಕು ಅಂತ ನ್ಯಾಯಾಧೀಶರು ತೀರ್ಮಾನ ಮಾಡಿದ್ಮೇಲೆ ಆಮೇಲೆ ನಿಮ್ಮನ್ನು ಜೈಲಿಗೆ ಕಳಿಸಿದ್ರೆ ಅಲ್ಲಿ ಹೋಗಬೇಕು. ಇವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇವಾಗ ಸದ್ಯಕ್ಕೆ ಜೈಲಲ್ಲಿದ್ದಾರಲ್ಲ, ನಮ್ಮ ಬೆಂಗಳೂರಿನವರೆಲ್ಲ, ನಮ್ಮ ರಾಜ್ಯದವರು ಆ ಥರ ಬಟ್ಟೆ ಹಾಕ್ಕೊಂಡು ಜೈಲ್ ನಂಬರ್ ತೊಗೊಂಡು ಅಲ್ಲಿರಬೇಕು. ಅದು ಒಂದು ಪದ್ಧತಿ ಇದೆ. ಈ ಪದ್ಧತಿನಲ್ಲಿ ಆ ನ್ಯಾಯಾಧೀಶರು ಗೌರ್ಮೆಂಟನ್ನು ವಿಚಾರ ಕೇಳಿಕೊಂಡು ನಡೆಸ್ಕೊಂಡು ಹೋದರೆ ಏನಾಗುತ್ತೆ? ಗೌರ್ಮೆಂಟ್ ತಪ್ಪು ಮಾಡಿದ್ರೆ ಅವರು ತಪ್ಪನ್ನು ಎತ್ತಿ ಹಿಡಿತಾರೆ. ಅದಕ್ಕೆ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಅಂತ ಹೇಳ್ತಾರೆ. ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಯಾತಕ್ಕೆ ಬೇಕು ಅಂದರೆ ಸಂವಿಧಾನನ ಕಾಪಾಡೋಕ್ಕೆ, ಬೇಕಾದಂಗೆ ತಿರುಚ್ಕೋಬಾರ್ದು ಅಂತ, ಅದಕ್ಕೋಸ್ಕರ ಇದೆ. ಹಾಗಿರುವಾಗ ಈ ದೇಶಗಳು ನೀವು ನೋಡಿ, ಪಾಕಿಸ್ತಾನ್, ಮಯನ್ಮಾರ್, ಬಾಂಗ್ಲಾದೇಶ್, ಆಮೇಲೆ ಮಲೇಷ್ಯಾ ಆಲ್ಸೋ ರೀಸೆಂಟ್ಲಿ, ಆಮೇಲೆ ಅಫ್ಘಾನಿಸ್ತಾನ್, ಶ್ರೀಲಂಕಾ, ಎಲ್ಲ ಕಡೆ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಮೇಲ್ಗಡೆ ಸುಪೀರಿಯರ್ ಜುಡಿಷರಿಗೆ ಯಾವಾಗಂದ್ರೆ ಅವಾಗ ಜಡ್ಜನ್ನು ಮನೆ ಕಳಿಸೋದು, ಅವ್ರ ಮೇಲೆ ಕೇಸ್ ಹಾಕೋದು, ಅವರನ್ನು ಸ್ಥಾನದಿಂದ ತೆಗೆಯೋದು, ಈ ಥರದ್ದೆಲ್ಲ ನಡೀತಾ ಇದೆ. ಅಂದರೆ ಗೌರ್ಮೆಂಟ್ನವ್ರು ಏನು ಮಾಡ್ತಾಯಿದ್ದಾರೆ, ಈ ನ್ಯಾಯಾಧೀಶರು ಅವರ ಸ್ವತಂತ್ರತೆಯನ್ನು ತೆಗಿತಾ ಇದ್ದಾರೆ. ಅದನ್ನು ಆಗಬಾರ್ದು. ನಮ್ಮ ದೇಶದಲ್ಲಿ ಇದುವರೆ ತನಕ ಆಗಿಲ್ಲ. ಆಗಕ್ಕೆ ಪ್ರಯತ್ನ ಮಾಡಿದ್ರು, ಎಮರ್ಜೆನ್ಸಿಯಲ್ಲಿ ಮಾಡಿದ್ರು. ಅದಾದಮೇಲೆ 1-2 ಜನ ಜಡ್ಜಸ್ನ ಈ ಥರ ಮಾಡಿದ್ರು. ಅದನ್ನು ಆದಷ್ಟು ಮಟ್ಟಿಗೆ ನಮ್ಮ ಇಂಡಿಯನ್ ಸುಪ್ರೀಂ ಕೋರ್ಟು, ಹೈಕೋರ್ಟ್ನವರು ಅದಕ್ಕೆ ಇನ್ನೂ ಬಗ್ಗಿಲ್ಲ. ಬಟ್ ಇಲ್ಲೊಂದು ಅಲ್ಲೊಂದು ಈ ಥರ ವಿಚಾರಣೆ ಬರ್ತಾ ಇದೆ. ಸೇಯಿಂಗ್ ಜಡ್ಜಸ್ ಆರ್ ಕಾಂಪ್ರಮೈಸಿಂಗ್ ದರ್ ಪೊಸಿಷನ್. ಅಂದರೆ ಅವರು ನೋಡಿ ರಿಟೈರ್ ಆದಮೇಲೆ ಏನೋ ಗವರ್ನರ್ ತೊಗೊಳ್ಳೋದು. ಇದನ್ನೇ ಕಲೋಜಿಯಮ್ ಏನಂತಾರೆ? ಕೊಲೀಜಿಯಮ್ ಅಂತ. ಕಲೀಜಿಯಮ್ ಏನಂದರೆ ಇವಾಗ ನಾವು ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರನ್ನ ನೇಮಕ ಮಾಡೋದಕ್ಕೆ ಒಂದು ಪದ್ಧತಿ ಅದು. ಅಂದರೆ ನಿಮ್ಮಲ್ಲಿರೋರೇ ನೀವೇ ಆಯ್ಕೆ ಅದು ಹೈಕೋರ್ಟಲ್ಲಿ ಮೊದಲು 5 ಜನ ಜಡ್ಜಸ್ ಚೀಫ್ಸು, ಸುಪ್ರೀಂ ಕೋರ್ಟಲ್ಲಿ ಅದೇ ಥರ 5 ಜನ ಜಡ್ಜಸ್ಸು. ಆ 5 ಜನ ಸೇರಿಕೊಂಡು ಒಂದು ಕೊಲೀಜಿಯಮ್ ಆಗ್ತಾರೆ. ಕೊಲೀಜಿಯಮ್ನವ್ರು ಏನು ಮಾಡ್ತಾರೆ, ಯಾರನ್ನು ನ್ಯಾಯಾಧೀಶರನ್ನ ಮಾಡಬೇಕು ಅಂತ ಒಂದು ರೂಪರೇಖೆ ಹಾಕ್ಕೊಂಡಿದ್ದಾರೆ. ಆ ಪ್ರಕಾರ ಅವರು ವಿಮರ್ಶೆ ಮಾಡಿ ಇಂಥವ್ರನ್ನು ಮಾಡಬಹುದು ಅಂತ ಇತ್ಯರ್ಥ ಮಾಡ್ತಾರೆ. ಮಾಡಿ ಅದನ್ನು ಗೌರ್ಮೆಂಟಿಗೆ ಕಳಿಸ್ತಾರೆ. ಗೌರ್ಮೆಂಟ್ನವ್ರು ಅದನ್ನು ಒಪ್ಪಿ ಮತ್ತು ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡ್ತಾರೆ. ಈ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಕಲೀಜಿಯಮ್ಮಲ್ಲಿ ಗೌರ್ಮೆಂಟಿನ ಯಾರೂ ರೆಪ್ರೆಸೆಂಟೇಟಿವ್ ಇಲ್ಲ. ಅದಕ್ಕೆ ಅವರ ಅಭಿಪ್ರಾಯ ಏನಂದರೆ, ನಾವು ಜನರು ನಾಗರಿಕರು ನಮ್ಮನ್ನು ಎಲೆಕ್ಟ್ ಮಾಡಿ ಬಂದಿದ್ದಾರೆ,
ಜಡ್ಜ್ ಯಾರಾಗಬೇಕು ಅಂತ ನಮಗೂ ಒಂದು ಹಕ್ಕಿರಬೇಕಲ್ಲ ಹೇಳೋಕ್ಕೆ ಅಂತ ಅವ್ರ ಅಭಿಪ್ರಾಯ. ಬಟ್ ಕೋರ್ಟ್ನವ್ರು ಇವಾಗ ಅದು ಒಪ್ಪಿಲ್ಲ. ಕೊಲಿಜಿಯಂ ಸಿಸ್ಟಮ್ ಇವಾಗಿದೆ.